6ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ದ್ವಿತೀಯ ಭಾಷೆಯ ಇಂಗ್ಲಿಷ್ ಪದ್ಯ ದ ವೇ ಟು ಸಕ್ಸೀಡ್ ಇದನ್ನು ನೋಡೋಣ. ಇದರ ಪ್ರಶ್ನೋತ್ತರಗಳನ್ನು ನಿಮಗೆ ಸರಳವಾದ ವಿವರಣೆಯೊಂದಿಗೆ ಹೇಳ್ತಾ ಇದ್ದೀನಿ. ಇದರಿಂದ ನಿಮಗೆ ಸಾಕಷ್ಟು ಸಹಾಯವಾಗ್ತದೆ. ಈಗ ಈ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಿಪ್ರೇಟರಿ ಆಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ ನೋಡಿ. ಮೊದಲಿಗೆ ಅಂದರೆ ಪೂರ್ವಭಾವಿ ಚಟುವಟಿಕೆ. ಸಿಟ್ ಇನ್ ಗ್ರೂಪ್ಸ್, ಗುಂಪಾಗಿ ಕುಳಿತುಕೊಳ್ಳ್ರಿ. ಯುವರ್ ಟೀಚರ್ ವಿಲ್ ಗಿವ್ ಯು ಸಮ್ ಪೆಬಲ್ಸ್, ಸ್ಟೋನ್ ಪೀಸಸ್, ಅರೇಂಜ್ ದೆಮ್ ಒನ್ ಅಬೋವ್ ದ ಅದರ್. ಅಂದರೆ ನಿಮ್ಮ ಶಿಕ್ಷಕರು ನಿಮಗೆ ವಿಲ್ ಗಿವ್ಸ್ ಯು ಸಮ್ ಪೆಬಲ್ಸ್. ಪೆಬಲ್ಸ್ ಅಂದ್ರೇನು? ಸಣ್ಣ ಹರಳು, ಬೆಣಚುಕಲ್ಲು ಅಂತ ಹೇಳ್ಬೋದು. ಮತ್ತು ಸ್ಟೋನ್ ಪೀಸಸ್, ಅದೇ ಕಲ್ಲಿನ ತುಣುಕುಗಳನ್ನು ಅಥವಾ ಹರಳುಗಳನ್ನು, ಬೆಣಚುಕಲ್ಲನ್ನು ಕೊಡ್ತಾರೆ. ಅರೇಂಜ್ ದೆಮ್ ಒನ್ ಅಬೋವ್ ದ ಅದರ್, ಅವುಗಳನ್ನು ನೀವು ಒಂದರ ಮೇಲೆ ಒಂದು ಜೋಡಿಸಬೇಕು, ಅರೇಂಜ್ ಮಾಡಬೇಕು. ಈಗ ಹೆಂಗೆ ಲಗೋರಿ ಆಡೋಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು, ಲಗೋರಿ ಆಡಿರ್ಬೋದು ನೀವು. ಒಂದರ ಮೇಲೊಂದು ಕಲ್ಲು ಇಡ್ತಾರೆ, ಆ ರೀತಿ ನೀವು ಅವುಗಳನ್ನು ಇಡಬೇಕು. ಹೌ ಮೆನಿ ಪೆಬಲ್ಸ್ ಕುಡ್ ಯು ಅರೇಂಜ್ ಇನ್ ಎ ಪೈಲ್? ಈ ರೀತಿ ಪೈಲ್ ಅಂದರೆ ಅದೊಂದು ಗುಂಪು, ಜೋಡಣೆ, ರಾಶಿ ಅಂತ ಹೇಳ್ಬೋದು. ಹೀಗೆ ನೀವು ಒಂದರ ಮೇಲೊಂದು ಎಷ್ಟು ಕಲ್ಲುಗಳನ್ನು ಹೊಂದಿಸ್ಬೋದು, ಜೋಡಣೆ ಮಾಡ್ಬೋದು? ಉತ್ತರ 4 ಅಂತ. ಹೂ ಹ್ಯಾಸ್ ಪುಟ್ ದ ಹೈಯೆಸ್ಟ್ ನಂಬರ್ ಆಫ್ ಪೆಬಲ್ಸ್ ಒನ್ ಅಬೋವ್ ದ ಅದರ್? ಮೈ ಗ್ರೂಪ್, ನನ್ನ ಗುಂಪು ಹೆಚ್ಚು ಹರಳುಗಳನ್ನು ಅಥವಾ ಕಲ್ಲಿನ ತುಂಡುಗಳನ್ನು ಒಂದರ ಮೇಲೆ ಒಂದು ಹೊಂದಿಸಿದೆ ಅಂತ. ಈಗ 3ನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಇಫ್ ಯು ಫೇಲ್ ಟು ಡೂ ದ ಟಾಸ್ಕ್, ವಾಟ್ ವುಡ್ ಯು ಡೂ? ಒಂದು ವೇಳೆಗೆ ನಿಮಗೆ ಈ ಕೊಟ್ಟಿರುವ ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡ್ತೀರಿ ಅಂತ. ವಿಲ್ ಯು ಗಿವ್ ಅಪ್? ನೀವು ಬಿಟ್ಬಿಡ್ತೀರಾ? ನೋ, ಇಲ್ಲ. ವಿಲ್ ಯು ಟ್ರೈ ಅಗೇನ್ ಆ್ಯಂಡ್ ಅಗೇನ್? ಎಸ್, ಹೌದು. ನೀವು ಮತ್ತೆ ಪ್ರಯತ್ನ ಮಾಡ್ತೀರಾ, ಮತ್ತೆ? ಹೌದು. ವಿಲ್ ಯು ಟೇಕ್ ಯುವರ್ ಪಾರ್ಟ್ನರ್ಸ್ ಹೆಲ್ಪ್? ನೀವು ನಿಮ್ಮ ಜೊತೆಗಾರರ ಸಹಾಯ ತಗೋತೀರಾ? ಹೌದು. ವಿಲ್ ಯು ವರ್ಕ್ ಆಸ್ ಎ ಟೀಮ್ ಆ್ಯಂಡ್ ಕಂಪ್ಲೀಟ್ ದ ಟಾಸ್ಕ್? ನೀವು ಒಂದು ಗುಂಪಾಗಿ ಕೆಲಸ ಮಾಡಿ ಈ ಕೊಟ್ಟಿರುವ ಕೆಲಸವನ್ನು ಮುಗಿಸ್ತೀರಾ? ಟಾಸ್ಕ್ ಅಂದರೆ ಕೊಟ್ಟಿರುವ ಕೆಲಸ, ಅದನ್ನು ಮುಗಿಸ್ತೀರಾ ಅಂತ. ಉತ್ತರ ನಾವೇನು ಹೇಳಬೇಕು? ಐ ವಿಲ್ ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಅಂತ. ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ ಅಂತ. ಇದು ನಿಮ್ಮ ನಿಜವಾದ ಉತ್ತರವಾಗಬೇಕು. ವಾಟ್ ಎಫರ್ಟ್ಸ್ ವುಡ್ ಯು ಪುಟ್ ಟು ಕಂಪ್ಲೀಟ್ ದ ಟಾಸ್ಕ್ ಆ್ಯಂಡ್ ಬಿಕಮ್ ಸಕ್ಸಸ್ಫುಲ್? ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತೀರಾ ಈ ಕೊಟ್ಟಿರುವ ಕೆಲಸವನ್ನು ಮುಗಿಸ್ಲಿಕ್ಕೆ, ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ? ಸಕ್ಸಸ್ಫುಲ್ ಅಂದರೆ ಗೆಲ್ಲುವಂತೆ, ಯಶಸ್ವಿಯಾಗಿ ಮಾಡಲಿಕ್ಕೆ ನೀವು ಎಷ್ಟು ಪ್ರಯತ್ನ ಮಾಡ್ತೀರಾ ಅಂತ. ಆನ್ಸರ್ ಏನು? ಮ್ಯಾಕ್ಸಿಮಮ್ ಎಫರ್ಟ್. ಅತ್ಯಂತ ಹೆಚ್ಚು ಪ್ರಯತ್ನವನ್ನು ನೀವು ಹಾಕ್ತೀರಾ ಅಂತ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಡಿಸ್ಕಸ್ ಇನ್ ಪೇರ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ನೀವು ಜೊತೆಯಾಗಿ ಇದರ ಬಗ್ಗೆ ಚರ್ಚೆ ಮಾಡಿರಿ ಮತ್ತು ಉತ್ತರ ಕೊಡ್ರಿ ಅಂತ ಕೆಳಗಿನ ಪ್ರಶ್ನೆಗಳಿಗೆ. ಡ್ರೈವ್ ದ ನೇಲ್ಸ್ ರೈಟ್ ಬಾಯ್ಸ್, ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್ಸ್? ಮೊಳೆಗಳನ್ನು ಸರಿಯಾಗಿ ಹೊಡೆಯಿರಿ ಹುಡುಗರೇ ಅಂತ. ಈ ವಾಕ್ಯದ ಅರ್ಥ ಏನು? ಈ ಸ್ಟೇಟ್ಮೆಂಟ್ದ ಅರ್ಥ ಏನು ಅಂತ. ಉತ್ತರ, ಹಿಟ್ ದ ನೇಲ್ಸ್ ವಿತ್ ಆಲ್ ಸ್ಟ್ರೆಂಗ್ತ್ ಸೊ ದ್ಯಾಟ್ ಇಟ್ ವಿಲ್ ಬಿ ಫರ್ಮ್ ಇನಫ್ ಟು ಹೋಲ್ಡ್ ಆ್ಯಂಡ್ ಕ್ಲೈಂಬ್ ಅಪ್. ಅಂದರೆ ಆ ಮೊಳೆಗಳನ್ನು ಸರಿಯಾಗಿ ನಿಮ್ಮ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ದೃಢವಾಗಿ, ಫರ್ಮ್ ಆಗಿ ಕೂಡುವ ಹಾಗೆ ಹೊಡೆಯಿರಿ. ಫರ್ಮ್ ಇನಫ್ ಟು ಹೋಲ್ಡ್ ಆ್ಯಂಡ್ ಕ್ಲೈಂಬ್ ಅಪ್ ಅಂದರೆ ನೀವು ಅದರ ಮೇಲೆ ಭಾರವನ್ನು ಹಾಕಿ ಗಟ್ಟಿಯಾಗಿ ಅದನ್ನು ಹಿಡಿದುಕೊಂಡು ಮೇಲೆ ಹತ್ತಲು ಸಹಾಯವಾಗಬೇಕು. ಆ ರೀತಿ ಆ ಮೊಳೆಗಳು ಭದ್ರವಾಗಿ ಕೂರಬೇಕು.
ಆ ರೀತಿ ಆ ಮೊಳೆಗಳನ್ನು ಹೊಡೆಯಿರಿ ಅಂತ. ಇದರ ಅರ್ಥ ನೀವೇನಾದರೂ ಕೆಲಸ ಮಾಡೋದಿದ್ದರೆ ನೀವು ಅಳ್ಳೆದೆಯಿಂದ ಮಾಡಬೇಡ್ರಿ, ತುಂಬ ದೃಢ ವಿಶ್ವಾಸದಿಂದ ಅತ್ಯಂತ ಖಚಿತವಾಗಿ ನಿಮ್ಮ ಖಚಿತ ನಿರ್ಧಾರದಿಂದ ಮಾಡ್ರಿ, ಅಂದರೆ ಆ ಕೆಲಸ ಸರಿಯಾಗಿ ಆಗ್ತದೆ ಅಂತ. ಅದಕ್ಕೆ ನೀವು ಬೆಟ್ಟವನ್ನು ಹತ್ತುವಾಗ ಆ ಮೊಳೆಗಳನ್ನು ನೀವು ಭದ್ರವಾಗಿ ಗಟ್ಟಿಮುಟ್ಟಾಗಿ ನಿಮ್ಮ ಎಲ್ಲ ಶಕ್ತಿಯನ್ನು ಹಾಕಿ ಹೊಡೆದರೆ ನೀವು ಅವಕ್ಕೆ ಹಗ್ಗವನ್ನು ಕಟ್ಟಿಕೊಂಡು ಅದರ ಸಹಾಯದಿಂದ ಮೇಲೆ ಏರಬಹುದು ಅಂತ ಇಲ್ಲಿ ಕವಿ ಹೇಳ್ತಾರೆ. ವಾಟ್ ವಿಲ್ ಹ್ಯಾಪನ್ ಇಫ್ ಒನ್ ನೆವರ್ ಟ್ರೈಸ್? ಒಂದು ವೇಳೆ ಯಾರೂ ಪ್ರಯತ್ನ ಮಾಡಲಿಲ್ಲ ಅಂದರೆ ಏನಾಗ್ತದೆ ಅಂತ. ಇಫ್ ಒನ್ ನೆವರ್ ಟ್ರೈಸ್ ಒನ್ ವಿಲ್ ನೆವರ್ ಬಿ ಏಬಲ್ ಟು ಅಚೀವ್ ದೇರ್ ಗೋಲ್. ಒಂದು ವೇಳೆ ಯಾರೂ ಪ್ರಯತ್ನ ಮಾಡಲಿಲ್ಲ ಅಂದರೆ ಯಾರೂ ತಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಅಂತ. ಅಚೀವ್ ಅಂದರೆ ಸಾಧಿಸುವುದು, ಗೋಲ್ ಅಂದರೆ ಗುರಿ. ನೆವರ್ ಬಿ ಏಬಲ್ ಟು ಅಚೀವ್ ದೇರ್ ಗೋಲ್ ಅಂದರೆ ಯಾವತ್ತೂ ತಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಅಂತ. ವೆನ್ ಶುಡ್ ವಿ ಟ್ರೈ ಆ್ಯಂಡ್ ಟ್ರೈ ಅಗೇನ್? ಯಾವಾಗ ನಾವು ಮರಳಿ ಮತ್ತೆ ಮತ್ತೆ ಪ್ರಯತ್ನಿಸಬೇಕು? ಒನ್ಸ್ ಯು ಫೇಲ್ ಟು ಡೂ ದ ವರ್ಕ್ ಯು ಶುಡ್ ಟ್ರೈ ಅಗೇನ್ ಆ್ಯಂಡ್ ಅಗೇನ್. ಯಾವಾಗ ನೀವು ಕೆಲಸದಲ್ಲಿ ಅನುತ್ತೀರ್ಣ ಆಗ್ತೀರಾ, ಫೇಲ್ ಆಗ್ತೀರಾ, ಆವಾಗ ನೀವು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ವಾಟ್ ಶುಡ್ ಒನ್ ಡೂ ಟು ರೀಚ್ ದ ಟಾಪ್? ಏನು ಮಾಡಬೇಕು ಮೇಲೆ ಮುಟ್ಟಲಿಕ್ಕೆ? ಏನು ಮಾಡಬೇಕು? ಟು ರೀಚ್ ದ ಟಾಪ್ ಒನ್ ಶುಡ್ ಫಸ್ಟ್ ಕ್ಲೈಮ್ ದ ಹಿಲ್. ಮೇಲೆ ತುದಿ ಮುಟ್ಟಲಿಕ್ಕೆ ಮೊದಲು ಆ ಬೆಟ್ಟವನ್ನು ಹತ್ತಬೇಕು ಅಂತ. ಹತ್ತಿದಾಗ ನಮಗೆ ತುದಿ ಮುಟ್ಟಲಿಕ್ಕೆ ಸಾಧ್ಯ. ವೈ ಶುಡ್ ವಿ ಟ್ರೈ ಅಗೇನ್? ಇಫ್ ಯು ಟ್ರೈ ಅಗೇನ್ ವಿ ವಿಲ್ ಸಕ್ಸೀಡ್. ನಾವು ಮತ್ತೆ ಏಕೆ ಪ್ರಯತ್ನ ಪಡಬೇಕು? ಇಫ್ ವಿ ಟ್ರೈ ಅಗೇನ್, ಮತ್ತೆ ನಾವು ಪ್ರಯತ್ನ ಪಟ್ಟರೆ ವಿ ವಿಲ್ ಸಕ್ಸೀಡ್, ನಮಗೆ ಯಶಸ್ಸು ದೊರೆಯುತ್ತದೆ. ವಾಟ್ ಸಜೆಷನ್ಸ್ ಡಸ್ ದ ಪೊಯೆಟ್ ಗಿವ್ ಟು ಸಕ್ಸೀಡ್ ಇನ್ ಲೈಫ್? ಕವಿ ಏನು ಸಲಹೆಯನ್ನು ಕೊಡ್ತಾರೆ? ಜೀವನದಲ್ಲಿ ನಾವು ಗೆಲ್ಲಬೇಕಂದ್ರೆ, ಯಶಸ್ಸು ಕಾಣಬೇಕಂದ್ರೆ ಏನು ಮಾಡಬೇಕಂತ ಸಲಹೆ ಕೊಡ್ತಾರೆ? ಉತ್ತರ, ಆನ್ಸರ್, ದೋ ಯು ಲೂಸ್ ಬ್ಯಾಲೆನ್ಸ್ ಆಫನ್ ಯು ಮಸ್ಟ್ ನಾಟ್ ಫೀಲ್ ಡಿಸ್ಗ್ರೇಸ್ಡ್. ನೀವು ಮತ್ತೆ ಮತ್ತೆ ಬ್ಯಾಲೆನ್ಸ್ ಕಳೆದುಕೊಂಡ್ರು ಅಂದರೆ ಹತೋಟಿಯನ್ನು ಕಳೆದುಕೊಂಡ್ರೂ ಕೂಡ ನಾಟ್ ಫೀಲ್ ಡಿಸ್ಗ್ರೇಸ್ಡ್ ಅಂದರೆ ನನಗೆ ಅವಮಾನ ಆಯಿತು, ನನಗೆ ನಾಚಿಕೆ ಆಗ್ತದೆ ಅಂತ ತಿಳ್ಕೊಳ್ಳೋದೆ. ಇನ್ಸ್ಟೆಡ್ ಇಫ್ ಯು ಟ್ರೈ ಅಗೇನ್, ಟ್ರೈ ಆ್ಯಂಡ್ ಟ್ರೈ ಅಗೇನ್ ಯು ವಿಲ್ ಸಕ್ಸೀಡ್ ಎಟ್ ಲಾಸ್ಟ್. ನೀವು ಅದನ್ನು ಅಪಮಾನ, ನಾಚಿಕೆ ಅಂತ ತಿಳಿದುಕೊಳ್ಳದೆ ಮತ್ತೆ ಮತ್ತೆ ಪ್ರಯತ್ನ ಮಾಡಿದರೆ ನೀವು ಜೀವನದಲ್ಲಿ ಗೆಲ್ತೀರಾ ಅಂತ ಕವಿ ಸಲಹೆಯನ್ನು ಕೊಡ್ತಾರೆ. ನೋಡಿ, ಕ್ವಶನ್ ನಂಬರ್ 7, ಸೇ ಟ್ರೂ ಆರ್ ಫಾಲ್ಸ್, ಸರಿ ತಪ್ಪು ಹೇಳ್ರಿ ಅಂತ. ದ ಪೊಯೆಟ್ ಸೇಸ್ ದಟ್ ವಿ ಮಸ್ಟ್ ವೇಟ್ ಫಾರ್ ದ ಅಪರ್ಚುನಿಟಿ ಬಿಫೋರ್ ಡೂಯಿಂಗ್ ಎನಿಥಿಂಗ್. ನಾವು ಏನನ್ನಾದರೂ ಮಾಡೋಕ್ಕಿಂತ ಮುಂಚೆ ಅವಕಾಶಕ್ಕಾಗಿ ಕಾಯಬೇಕು ಅಂತ ಕವಿ ಹೇಳ್ತಾರೆ ಅಂತ. ಇದು ತಪ್ಪು. ಹಾಗೆ ಅವರು ಅವಕಾಶಕ್ಕಾಗಿ ಕಾಯಿರಿ ಅಂತ ಹೇಳುವುದಿಲ್ಲ. ಕವಿ ಹಾರ್ಡ್ ವರ್ಕ್ ಮಾಡ್ರಿ ಅಂತ ಮಾತ್ರ ಹೇಳ್ತಾರೆ, ಮತ್ತೆ ಮತ್ತೆ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾರೆ. ಆದರೆ ಅವಕಾಶಕ್ಕಾಗಿ ಕಾಯ್ತಾ ಕೂಡ್ರಿ ಅಂತ ಹೇಳೋದಿಲ್ಲ. ಅಕಾರ್ಡಿಂಗ್ ಟು ದ ಪೊಯೆಟ್, ಫೇಲ್ಯೂರ್ ಈಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್. ಕವಿಯ ಪ್ರಕಾರ ನಮ್ಮ ಅನುತ್ತೀರ್ಣತೆ ಅಥವಾ ಫೇಲ್ಯೂರ್ ಅದು ನಮ್ಮ ಯಶಸ್ಸಿಗೆ ಒಂದು ಮೆಟ್ಟಿಲು ಅಂತ ಹೇಳ್ತಾರೆ. ಇದು ಟ್ರೂ, ಇದು ಸತ್ಯ. ಇನ್ನು 8ನೇ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಫ್ರೇಜಸ್ ಆರ್ ರಿಲೇಟೆಡ್ ಟು ಅಚೀವಿಂಗ್ ಇನ್ ಲೈಫ್, ಕಲರ್ ದೆಮ್. ನಾವು ಜೀವನದಲ್ಲಿ ಸಾಧಿಸಬೇಕಂದ್ರೆ ಏನೇನು ಬೇಕೋ ಅವುಗಳನ್ನು ನೀವು ಬಣ್ಣ ಕೊಡ್ರಿ ಅಂತ. ಆ ನುಡಿಗಟ್ಟುಗಳಿಗೆ, ಶಬ್ದಗಳಿಗೆ ಬಣ್ಣ ಕೊಡ್ರಿ ಅಂತ. ಇಲ್ಲಿ ನೋಡಿ, ವರ್ಕ್ ಹಾರ್ಡ್, ಕಠಿಣ ಪರಿಶ್ರಮ ಮಾಡಬೇಕು. ಬಿ ಆ್ಯಕ್ಟಿವ್, ಅತ್ಯಂತ ಆ್ಯಕ್ಟಿವ್ ಆಗಿ ಚುರುಕಾಗಿ ಇರಬೇಕು. ಏಮ್ ಹೈ,
ದೊಡ್ಡ ಗುರಿಯನ್ನು ಹೊಂದಿರಬೇಕು. ಬಿ ಪಾಸಿಟಿವ್, ಧನಾತ್ಮಕ ಚಿಂತನೆಯನ್ನು ಹೊಂದಿರಬೇಕು. ಬಿ ಕಾನ್ಫಿಡೆಂಟ್, ಆತ್ಮವಿಶ್ವಾಸವನ್ನು ಹೊಂದಿರಬೇಕು. ಇದನ್ನೇ ಇಲ್ಲಿ ತೆಳಗೆ ಉತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು 9ನೇ ಪ್ರಶ್ನೆ ನೋಡಿ. ವಾಟ್ ಡು ಯು ವಾಂಟ್ ಟು ಅಚೀವ್ ಇನ್ ಲೈಫ್? ವಾಟ್ ಎಫರ್ಟ್ಸ್ ವಿಲ್ ಯು ಮೇಕ್ ಟು ಅಚೀವ್ ದಿಸ್? ನೀವು ಏನು ಸಾಧಿಸಬೇಕಂತಿದ್ದೀರಾ ಜೀವನದಲ್ಲಿ, ಅದಕ್ಕೆ ನೀವು ಯಾವ ರೀತಿ ಪ್ರಯತ್ನ ಮಾಡಬೇಕು ಅಂತ ಕೇಳಿದ್ದಾರೆ. ಐ ವಾಂಟ್ ಟು ಬಿಕಮ್ ಎ ಟೀಚರ್ ಆ್ಯಂಡ್ ವಿಲ್ ಸ್ಟಡಿ ವೆಲ್ ಟು ರೀಚ್ ದ ಗೋಲ್ ಆ್ಯಂಡ್ ಸರ್ವ್ ಸೊಸೈಟಿ. ನಾನು ಶಿಕ್ಷಕನಾಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದ ಕಾರಣ ವಿಲ್ ಸ್ಟಡಿ ವೆಲ್, ನಾನು ಚೆನ್ನಾಗಿ ಅಭ್ಯಾಸ ಮಾಡ್ತೀನಿ. ಟು ರೀಚ್ ದ ಗೋಲ್ ಆ್ಯಂಡ್ ಸರ್ವ್ ಸೊಸೈಟಿ, ಮತ್ತು ನನ್ನ ಗುರಿಯನ್ನು ತಲುಪ್ತೀನಿ ಮತ್ತು ಸಮಾಜಕ್ಕೆ ಸೇವೆಯನ್ನು ಮಾಡ್ತೀನಿ ಅಂತ ಇಲ್ಲಿ ಒಂದು ಉದಾಹರಣೆಯಾಗಿ ನಾವು ಉತ್ತರವನ್ನು ಕೊಟ್ಟಿದ್ದೀವಿ. ನೀವು ನಿಮ್ಮ ಬೇರೆ ಬೇರೆ ತೆರನಾಗಿ ಉತ್ತರಗಳನ್ನು ಕೂಡ ಕೊಡಬಹುದು. ಮ್ಯಾಚ್ ದ ಇಡಿಯಮ್ಸ್ ವಿತ್ ದೇರ್ ಮೀನಿಂಗ್ಸ್. ಡ್ರೈವ್ ದ ನೇಲ್ ರೈಟ್ ಅಂದರೆ ಹ್ಯಾವ್ ಕ್ಲಿಯರ್ ಏಮ್ಸ್ ಆ್ಯಂಡ್ ವಿಷನ್ ಅಂತ. ಅಂದರೆ ಮೊಳೆಯನ್ನು ಸರಿಯಾಗಿ ಹೊಡೆಯಿರಿ, ಸರಿಯಾದ ರೀತಿಯಲ್ಲಿ ಹೊಡೆಯಿರಿ ಅಂದರೆ ನಿಮ್ಮ ಗುರಿ ಸ್ಪಷ್ಟವಾಗಿರಲಿ, ಕ್ಲಿಯರ್ ಆಗಿರಲಿ ಅಂತ. ಸ್ಟ್ರೈಕ್ ವೈಲ್ ದ ಐರನ್ ಈಸ್ ರೆಡ್ ಅಂದರೆ ನಾವು ಕನ್ನಡದಲ್ಲಿ ಹೇಳ್ತೀವಿ ಕಬ್ಬಣ ಕಾದಾಗಲೇ ಬಡಿಬೇಕು ಅಂತ. ಹಾಗೆ ಯೂಸ್ ದ ಅಪಾರ್ಚುನಿಟಿ ಇನ್ ದ ರೈಟ್ ವೇ ಅಂತ, ಅವಕಾಶ ಸಿಕ್ಕಾಗ ಸರಿಯಾಗಿ ಉಪಯೋಗಿಸಿಕೊಳ್ಳ್ರಿ ಅಂತ. ಸ್ಟ್ಯಾಂಡಿಂಗ್ ಎಟ್ ದ ಫುಟ್, ಗೇಜಿಂಗ್ ಎಟ್ ದ ಸ್ಕೈ. ನಾವು ನೆಲದಲ್ಲಿ ನಿಂತರೂ, ಕಾಲ ಮೇಲೆ ನಿಂತರೂ ಮೇಲೆ ಆಕಾಶವನ್ನು ನೋಡಬೇಕು ಅಂತ. ಅಂದರೆ ಹೋಪಿಂಗ್ ಫಾರ್ ದ ಬೆಸ್ಟ್ ವಿದೌಟ್ ಪುಟ್ಟಿಂಗ್ ಎಫರ್ಟ್ಸ್. ಬಿನಲ್ಲಿ ನೋಡಿ, ಅಂದರೆ ಒಳ್ಳೆಯದಾಗಲಿ ಅಂತ ನಾವು ಉನ್ನತ ಇದಕ್ಕಾಗಿ ಆಸೆ ಮಾಡೋದು, ವಿದೌಟ್ ಪುಟ್ಟಿಂಗ್ ಎಫರ್ಟ್ಸ್, ಆದರೆ ಯಾವುದೇ ಪ್ರಯತ್ನವನ್ನು ಮಾಡದೇ ಇರೋದಂತ. ಅಂದರೆ ಹಾಗೆ ಸುಮ್ಮನೆ ನಿಂತ್ಕೊಂಡು ಮೇಲೆ ಆಕಾಶವನ್ನು ನೋಡ್ತಾ ಇರೋದಂತ, ಅಂದರೆ ಅದರಿಂದ ಏನು ಉಪಯೋಗ ಇಲ್ಲ ಅಂತ. ಇಲ್ಲಿ ನೋಡಿ ಮತ್ತೆ ಮ್ಯಾಚ್ ದ ಕಾಲಮ್ ಎ ವಿತ್ ಬಿ ಅಂತ ಕೊಟ್ಟಿದ್ದಾರೆ. ಡ್ರೈವ್ ದ ನೇಲ್ ಎ ರೈಟ್ while the iron is red. D. Strike with all your might, hit it on the head. C. When you have work to do it with a will. To reach the top, one must first climb the hill. Thought you stumble oft ಅಂದರೆ often. You will succeed at last. ಅಂದರೆ ನೀವು ಎಷ್ಟೇ ಮುಗ್ಗರಿಸಿದ್ರು, ತಡವರಿಸಿದ್ರು, ಎಡವಿದ್ರು ಕೂಡ ನೀವು ಕೊನೆಗೆ ಒಂದು ಗೆಲುವನ್ನು ಕಾಣ್ತೀರಿ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಸೇಯಿಂಗ್ ಪ್ರೂವರ್ಬ್ಸ್ ಆರ್ ರಿಲೇಟೆಡ್ ಟು ದ ಥೀಮ್ ಆಫ್ ದ ಪೋಯಮ್? ಟಿಕ್ ದೆಮ್ ಆ್ಯಂಡ್ ಸೇ ಎ ಫ್ಯೂ ಸೆಂಟೆನ್ಸಸ್ ಅಬೌಟ್ ಈಚ್ ಆಫ್ ದೆಮ್ ಪ್ರೂವರ್ಬ್ಸ್ ರಿಲೇಟೆಡ್ ಟು ದ ಪೋಯಮ್. ಅಂದರೆ ಈ ಪದ್ಯಕ್ಕೆ ಯಾವ ಈ ಕೆಳಗಿನ ಪ್ರೂವರ್ಬ್ಸ್ ಹೇಳಿಕೆಗಳು ಹೊಂತವೆ ಅಂತ ಕೊಟ್ಟಿದ್ದಾರೆ. ಎ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅಂದರೆ ಅತ್ತಿತ್ತ ಉರುಳಾಡುತ್ತಾ ಹೋಗುವ ಕಲ್ಲು ಏನನ್ನೂ ಕೂಡಿಸುವುದಿಲ್ಲ ಅಂತ. ಅಂದರೆ ಅಲಿದಾಡುವುದರಿಂದ ಯಾವ ಪ್ರಯೋಜನ ಇಲ್ಲ ಅಂತ. ಒಂದು ಕಡೆ ನಾವು ಫರ್ಮ್ ಆಗಿ ದೃಢವಾಗಿ ನಿಂತು ಕೆಲಸವನ್ನು ಮಾಡಬೇಕು ಅಂತ. ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಅಂತ. ಇವೆರಡು ಪೋಯಮ್ಗೆ ಸಂಬಂಧಿಸಿವೆ, ಪದ್ಯಕ್ಕೆ ಸಂಬಂಧಿಸಿವೆ. ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಹೊಳೆಯುವುದೆಲ್ಲ ಬಂಗಾರವಲ್ಲ ಅಂತ. ಇದು ಪದ್ಯಕ್ಕೆ ಸಂಬಂಧಿಲ್ಲ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂತ. ಇದು ಪದ್ಯಕ್ಕೆ ಸಂಬಂಧಿಲ್ಲ. ಆ್ಯಂಡ್ ಐಡಲ್ ಮೈಂಡ್ ಈಸ್ ಅ ಡೆವಿಲ್ಸ್ ವರ್ಕ್ಶಾಪ್. ಸೋಮಾರಿ ಮನಸ್ಸು ಒಂದು ದೆವ್ವದ ಕಾರ್ಯಾಗಾರ ಇದ್ದಂತೆ ಅಂತ. ಇದು ಕೂಡ ಪದ್ಯಕ್ಕೆ ಸಂಬಂಧಿಲ್ಲ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಮುಖ ಮನಸ್ಸಿನ ಕನ್ನಡಿ ಅಂತ. ಇದು ಕೂಡ ಪದ್ಯಕ್ಕೆ ಸಂಬಂಧಿಲ್ಲ. ದೆರ್ ಈಸ್ ನೋ ಶಾರ್ಟ್ ಕಟ್ ಟು ಹಾರ್ಡ್ ವರ್ಕ್. ಕಠಿಣ ಪರಿಶ್ರಮಕ್ಕೆ ಯಾವುದೇ ಸುಲಭದ ದಾರಿ ಇಲ್ಲ ಅಂತ, ಶಾರ್ಟ್ಕಟ್ ಇಲ್ಲ ಅಂತ. ಇದು ಪದ್ಯಕ್ಕೆ ಸಂಬಂಧಿಸಿದೆ. ಅವೇಕ್ ಅರೈಸ್ ಸ್ಟಾಪ್ ನಾಟ್ ಅಂಟಿಲ್ ಯು ರೀಚ್ ಯುವರ್ ಗೋಲ್. ಏಳು ಎದ್ದೇಳು, ನಿನ್ನ ಗುರಿ ಮುಟ್ಟುವವರೆಗೆ ನಿಲ್ಲದಿರುವಂತ. ಇದು ಕೂಡ ಪದ್ಯಕ್ಕೆ ಸಂಬಂಧಿಸಿದೆ. ತುಂಬ ಉದ್ದವಾಗ್ತಾ ಇರೋದ್ರಿಂದ ವಿಡಿಯೋ ಸಿಂಪಲ್ ಆಗಿ ಹೇಳಿ ಮುಗಿಸ್ತಾ ಇದ್ದೀನಿ. ಮೈಮ್ ಎ ಲೈನ್ ಫ್ರಮ್ ದ ಪೋಯಮ್
ಅಂದರೆ ಮೈಮ್ ಅಂದರೆ ಒಂದು ಅಭಿನಯ ಮಾಡಿ ಮೂಕಾಭಿನಯ ಮಾಡಿ ತೋರಿಸುವುದು. ಈ ಪದ್ಯದ ಸಾಲುಗಳನ್ನು ಮೂಕಾಭಿನಯ ಮಾಡಿ ತೋರಿಸ್ರಿ. ಲೆಟ್ ಅದರ್ ಚಿಲ್ಡ್ರನ್ ಗೆಸ್ ವಿಚ್ ಲೈನ್ ಈಸ್ ಬೀಯಿಂಗ್ ಮೈಮ್ಡ್. ಉಳಿದ ಮಕ್ಕಳು ಊಹೆ ಮಾಡಬೇಕು, ನೀವು ಪದ್ಯದ ಯಾವ ಲೈನನ್ನು ಸಾಲನ್ನು ಹೇಳ್ತಾ ಇದ್ದೀರಿ ಅಂತ. ರೀಡ್ ದ ಪೋಯಮ್ ಬ್ಯಾಕ್ವರ್ಡ್. ಹಿಂದಿನಿಂದ ಪದ್ಯವನ್ನು ಸ್ಟಾರ್ಟ್ ಮಾಡ್ರಿ ಅಂತ, ಅಂದರೆ ಲಾಸ್ಟ್ ಲೈನ್ ಕೊನೆಯ ಸಾಲಿನಿಂದ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸಜೆಸ್ಟ್ ಸಮ್ ಮೋರ್ ಟೈಟಲ್ಸ್ ಟು ದ ಪೋಯಮ್. ಈ ಪದ್ಯಕ್ಕೆ ನೀವು ಕೆಲವೊಂದು ಟೈಟಲ್ ಅಂದರೆ ತಲೆಬರಹವನ್ನು, ಶೀರ್ಷಿಕೆಯನ್ನು ಸೂಚಿಸಿರಿ ಅಂತ ಹೇಳಿದ್ದಾರೆ. ಏಮ್ ಟು ಸಕ್ಸೀಡ್, ಕೆಲವೊಂದು ಸೂಚನೆ ಮಾಡಿದೆ ನೋಡಿ ಇಲ್ಲಿ. ಏಮ್ ಟು ಸಕ್ಸೀಡ್, ಯಶಸ್ಸಿನತ್ತ ಗುರಿ. ಹೌ ಟು ಮೇಕ್ ಇಟ್ ಟು ದ ಟಾಪ್, ಅಗ್ರಗಣಿಯಾಗುವುದು ಹೇಗೆ. ಟ್ರೈ ಆ್ಯಂಡ್ ಸಕ್ಸೀಡ್, ಪ್ರಯತ್ನ ಪಡು ಮತ್ತು ಯಶಸ್ಸು ಕಾಣು ಅಂತ. ರೀಡ್ ದ ಪೊಯಮ್ ಆ್ಯಂಡ್ ಪಿಕ್ ಔಟ್ ದ ರೈಮಿಂಗ್ ವರ್ಡ್ಸ್, ರೈಟ್ ದೆಮ್ ಇನ್ ಯುವರ್ ನೋಟ್ಬುಕ್. ಈ ಪದ್ಯವನ್ನು ಓದಿರಿ, ಅದರಲ್ಲಿ ಪ್ರಾಸಬದ್ಧ ಪದಗಳನ್ನು ಹುಡುಕಿ ಬರೆಯಿರಿ ನಿಮ್ಮ ನೋಟ್ಬುಕ್ನಲ್ಲಿ ಅಂತ ಹೇಳಿದ್ದಾರೆ. ಹೆಡ್ ರೆಡ್, ಸ್ಕೈ ಟ್ರೈ, ವಿಲ್ ಹಿಲ್, ಡೌನ್ಕಾಸ್ಟ್ ಲಾಸ್ಟ್. ಹೀಗೆ ರೈಮಿಂಗ್ ವರ್ಡ್ಸ್ ಇದ್ದಾವೆ, ಅವುಗಳನ್ನು ಹುಡುಕಿ ಬರೆಯಬೇಕು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿರಿ. ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಕನ್ನಡ, ಹಿಂದಿ, ಇಂಗ್ಲಿಷ್ ಪಾಠ, ಪ್ರಶ್ನೋತ್ತರಗಳು, ವ್ಯಾಕರಣ ಇತ್ಯಾದಿಗಳನ್ನು ನಮ್ಮ ಚಾನಲ್ನಲ್ಲಿ ಮಾಡುತ್ತಾ ಇರುತ್ತೇವೆ. ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನನ್ನ ವಂದನೆಗಳು.